ಬಹುಶಃ ನನಗಿನ್ನೂ ಜ್ಞಾಪಕ ಇದೆ. ಶಾಲೆಯಲ್ಲಿ ಓದ್ತಾ ಇದ್ದೆ. ಕ್ಷೌರದ ಅಂಗಡಿಲಿ ಎಲ್ಲರೂ ಒಂದು ಚಿತ್ರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಸಖತ್ತಾಗಿ ಬರ್ದಿಯಾನ ಗುರು, ಯಾರೋ ಡೈಲಾಗ್ಸು, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅಂತ ಸಿನಿಮಾ ಹೆಸರು, ನೋಡು ಟೈಟಲ್ ಎಲ್ಲ ಹೆಂಗಿಟ್ಟವನೆ ಅಂತ ಮಾತಾಡ್ತಾ ಇದ್ರು. ಅವಾಗ ಅದೇನು ಅಂತ ನೋಡಿದ್ದೆ. ಇನ್ನು ಶಾಲೆಯಲ್ಲಿ ಹೋಗುವಂಥ ಸಂದರ್ಭ. ತುಂಬಾ ಚೆನ್ನಾಗಿದೆ ಡೈಲಾಗ್ಸ್ ಅಂತ ಹೇಳಿದ್ರು. ಯಾವುದು ಅರ್ಥ ಆಗಿರ್ಲಿಲ್ಲ ಅವಾಗ. ಆ ಸಿನಿಮಾ ಡೈಲಾಗ್ಗಳ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ವರ್ಷಗಳು ಹಿಡಿತು. ಅದಾದ ನಂತರ ಅಭಿನಯ ಶಾಲೆಯಲ್ಲಿ ತರಬೇತಿಲಿ ನಮ್ಮ ಶಿಕ್ಷಕರು ಬಂದು ಚರ್ಚೆ ಮಾಡ್ತಾ ಇದ್ರು. ಒಂದು ಸಿನಿಮಾ ಶೂಟಿಂಗ್ ಹೋಗಿದ್ದೆ ಮೊನ್ನೆ. ನನಗೊಂದು ಪಾತ್ರ ಕೊಟ್ಟಿದ್ರು, ತಂದೆ ಪಾತ್ರ. ಅದರಲ್ಲಿ ಒಬ್ಬ ಹೊಸ ಹುಡುಗನ್ನ ಲಾಂಚ್ ಮಾಡ್ತಿದ್ದಾರೆ. ಸಿನಿಮಾ ಹೆಸರು ಬಜಾರ್ ಅಂತ. ಡೈರೆಕ್ಟ್ರು ಸಿಂಪಲ್ ಸುನಿ. ಚೆನ್ನಾಗಿ ಹುಡುಗ ರೆಡಿ ಆಗಿದ್ದ. ಅವ್ರ ಡೈರೆಕ್ಟ್ರು ಅವ್ರು ಲಾಂಚ್ ಮಾಡಿದ್ರೆ ಸುಮ್ಮನೆ ಅಂತಿಂತ ಮಾಡಲ್ಲ ಅಂತ ಚರ್ಚೆ ಆಗ್ತಾ ಇತ್ತು. ನಮ್ಮ ಶಿಕ್ಷಕರು ಹೇಳ್ತಿದ್ದನ್ನು ನಾವೆಲ್ಲ ಕೇಳ್ತಾ ಇದ್ವಿ. ಅವಾಗ ಅನ್ಕೊಂತ ಇದ್ದೆ, ಓ ಸಿಂಪಲ್ ಸುನಿ ನನ್ನ ಲಾಂಚ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ. ಏನೋ ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇದೆ. ತುಮಕೂರಿನಲ್ಲಿ ಸುಮಾರು 8-9 ವರ್ಷಗಳ ಹಿಂದೆ ಒಂದು ಚರ್ಚೆ. ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ನಮ್ಮ ತುಮಕೂರು ಹುಡುಗಿ ಆಕ್ಟ್ ಮಾಡಿದಾಳಂತೆ, ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ಅಂತ ಚರ್ಚೆ. ಸೊ ಇವತ್ತು ಅದೇ ಹುಡುಗಿ ಜೊತೆ ನಾನು ಆಕ್ಟ್ ಮಾಡುವಂತ ನನಗೆ ಅವಕಾಶ. ಇದೆಲ್ಲ ನೋಡಿದ್ರೆ ಇನ್ನು ನನಗೆ ನನ್ನ ಸ್ನೇಹಿತರ ಜೊತೆ ಥಿಯೇಟರ್ಗೆ ಹೋಗಿ ರಂಗಿತರಂಗ ಸಿನಿಮಾನ ನೋಡಿದಂತ ನೆನಪಿದೆ. ಅದರ ಛಾಯಾಗ್ರಾಹಕರು ವಿಲಿಯನ್ ಡೇವಿಡ್ ಸರ್, ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶ. ನಮ್ಮ ಫ್ರೆಂಡ್ಸ್ ಒಂದು ಹಾಡನ್ನ ಕೇಳಿಸಿದ್ರು. ಯಾವ ಗಣೇಶ್ ಸರ್ಗೆ ಒಂದು ಹಾಲಿವುಡ್ ಬೀಟ್ಸ್ ತರ ಯಾವ್ದೋ ಒಂದು ಸಾಂಗ್ ಕೊಟ್ಟಿದ್ದಾನೆ ಮ್ಯೂಸಿಕ್ ಡೈರೆಕ್ಟರ್, ಸಗದಾಗಿದೆ ಗುರು ಕೇಳಿಸ್ಕೊ ಅಂತ. ಖುಷ್ ಖುಷ್ ಅಂತ ಹಾಡು ನನಗೆ ತುಂಬಾ ಇಷ್ಟ. ಅದು ಅದೇ ಸಂಗೀತ ನಿರ್ದೇಶಕರು ಜೂಡಾ ಸ್ಯಾಂಡಿ ಸರ್ ಅವರ ಬೆಸ್ಟ್ ವರ್ಕ್ ಗತವೈಭವದಲ್ಲಿದೆ. ಸೊ ಹೀಗೆ ನಾನು ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟ್ ಇದೆ. ಅಂದ್ರೆ ಇದೆಲ್ಲ ಏನಕ್ಕೆ ಹೇಳಿದೆ ಅಂದ್ರೆ, ನಾವ್ ಏನೋ ಒಂದು ಕನಸನ್ನ ನಿಜವಾಗ್ಲೂ ಕಂಡ್ರೆ, ಇಫ್ ಯು ರಿಯಲಿ ವಾಂಟ್ ಸಮಥಿಂಗ್ ಬೈ ಯುವರ್ ಹಾರ್ಟ್, ದ ಎಂಟೈರ್ ಯೂನಿವರ್ಸ್ ಕನ್ಸ್ಪೈರ್ಸ್ ಇನ್ ಯುವರ್ ಫೇವರ್ ಅಂತ ಎಲ್ಲೋ ಕೇಳಿದ್ದು, ಎಲ್ಲೋ ಓದಿದ್ ನೆನಪು. ನಿಜವಾಗ್ಲೂ ಮನಸ್ಸಾದರೆ ಏನೋ ಒಂದು ಬೇಕು ಅಂತಿದ್ರೆ ಇಡೀ ವಿಶ್ವ ನಮ್ಮ ಜೊತೆ ಕೈ ಜೋಡಿಸಿ ನಿಂತ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೆಲ್ಲ ಒಂದು ಸಾಕ್ಷಿ. ಗತವೈಭವನೇ ಅದಕ್ಕೆ ಸಾಕ್ಷಿ. ನಾವು 2020 ಮೇ 12ಕ್ಕೆ ನಾನು ಮತ್ತು ನಮ್ಮ ನಿರ್ದೇಶಕರು ಸಿನಿಮಾ ಮಾಡೋಣ ಅಂತ ಹೇಳಿ ನಿರ್ಧಾರ ಆಗಿದ್ದು. ಅದಾದ ನಂತರ 1.5 ವರ್ಷಗಳ ಕಾಲ ಸುಮಾರು 18-20 ಸ್ಕ್ರಿಪ್ಟ್ಗಳು ನಾವು ಕೇಳಿರ್ಬೋದು. ಚೆನ್ನೈಯಿಂದ ಯಾವುದೋ ಒಂದು ತಂಡ, ಹೈದರಾಬಾದ್ ಒಂದು ತಂಡ, ಇವ್ರದೊಂದು ತಂಡ, ಎಲ್ಲರೂ ಕಥೆ ಬರೆಯೋದಕ್ಕೆ ತಂಡಗಳ ಕಟ್ಟಿ ನಾವು ಕಥೆಗಳು ಕೇಳೋದು ತಿಂಗಳ ಒಂದೊಂದು ಕಥೆಗಳು ಕೇಳೋದು. ನನ್ಗೆ ಒಂದೇ ಒಂದು ಸುನಿ ಸರ್ ಹತ್ರ ಒಂದು ನಾನು ಅವ್ರನ್ನೇನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅಂದ್ರೆ, ಸರ್ ಸುನಿ ಅಂದ್ರೆ ಎಲ್ಲರೂ ಜ್ಞಾಪಕ ಮಾಡ್ಕೊಳ್ಳೋದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸರ್. 10 ವರ್ಷ ಆಯ್ತು ಅನ್ಸತ್ತೆ. ಇನ್ಮೇಲೆ ಸುನಿ ಅಂತಂದ್ರೆ ಜನ ಇನ್ಯಾವುದೋ ಬೇರೆ ಒಂದು ಸಿನಿಮಾ ಜ್ಞಾಪಿಸ್ಕೋಬೇಕು ಸರ್. ಆ ಥರದ ಒಂದು ಸಿನಿಮಾ ನೀವು ಮಾಡ್ಬೇಕು ಸರ್, ಅದು ನನ್ನ ಜೊತೆನೇ ಆಗಿರ್ಬೇಕು ಅನ್ನೋದು ನನ್ನ ಸ್ವಾರ್ಥ ಸರ್ ಅಂತ. ಅದು ನನ್ನ ಸ್ವಾರ್ಥ ಅಂತ ನಾನು ಅವ್ರಿಗೆ ಮುಂಚೆನೆ ಹೇಳಿದ್ದೆ. ಸೊ ಆ ಪ್ರಯತ್ನದಲ್ಲೇ ನಾವು ಸ್ಕ್ರಿಪ್ಟ್ಗಳನ್ನ ಕೆಲಸ ಮಾಡ್ತಾ ಇದ್ವಿ. ಈ ಮಧ್ಯೆ ಒಂದು ಲಾಂಚ್ ವಿಡಿಯೋ, ಹೀರೋ ಲಾಂಚ್ ವಿಡಿಯೋ ಅಂತ ಒಂದು ಶೂಟ್ ಮಾಡ್ಕೊಂಡು ಕೂಡ ಬಂದ್ವಿ. ಆ ಹೀರೋ ಲಾಂಚ್ ವಿಡಿಯೋ ನೋಡಿದ್ಮೇಲೆ ಸುನಿ ಸರ್ 18 ಸ್ಕ್ರಿಪ್ಟ್ ರೀಡಿಂಗ್ ಎಲ್ಲ ಆದ್ಮೇಲೆ, ಆಯ್ತಪ್ಪ ಒಂದು ಸ್ಕ್ರಿಪ್ಟ್ ಇದೆ, ಅದ್ರಲ್ಲಿ 4 ಶೇಡ್ ಬರುತ್ತೆ, ಯಾವುದೇ ಕಾರಣಕ್ಕೂ ಹೊಸ ಕಲಾವಿದ್ರು ಮಾಡಕ್ ಸಾಧ್ಯನೇ ಇಲ್ಲ, ಒಬ್ಬ ನುರಿತ ಕಲಾವಿದನೇ ಆಗಿರ್ಬೇಕು ಅದನ್ನ ಮಾಡೋದಕ್ಕೆ. ಆದ್ರೆ ನಿನ್ ಹೀರೋ ಲಾಂಚ್ ವಿಡಿಯೋ ನಾನು ನೋಡಾದ್ಮೇಲೆ ನನಗೆ ನಿನ್ ಮೇಲೆ ಕಾನ್ಫಿಡೆನ್ಸ್ ಇದೆ, ನೀನ್ ಮಾಡ್ತೀಯ ಅಂತ. ಇದನ್ನ ನನ್ನ ಬ್ಯಾನರಲ್ಲೇ ಮಾಡಿ ನಾನೇ ಇದನ್ನ ಪ್ರೊಡಕ್ಷನ್ ಮಾಡಿ ನಾನು ಮಾಡಬೇಕು ಅನ್ನೋದಿತ್ತು. ಯಾಕೆಂದ್ರೆ ಇದು 100% ಶೋರ್ ಶಾಟ್ ಹಿಟ್ ಸಬ್ಜೆಕ್ಟ್. ಇದನ್ನ ಮಾಡಿ ಅದ್ರಲ್ಲಿ ಬಂದಿದ್ದ ದುಡ್ಡಲ್ಲಿ ನಾನು ಮನೆ ಕಟ್ಟಬೇಕು, ಅದು ಇದು ಅಂತ ಏನೇನೋ ಪಾಪ ಅದ್ರ ಬಗ್ಗೆ ಬಹಳ ಕನ್ಸಿಟ್ಕೊಂಡಿದ್ರು ನಿರ್ದೇಶಕರು. ಸೊ ನನ್ನ ಕನಸಿನ ಸಬ್ಜೆಕ್ಟ್ ಇದು, ಮೈ ಡ್ರೀಮ್ ಪ್ರಾಜೆಕ್ಟ್ ಅಂತ ಹೇಳಿ ರೀಡಿಂಗ್ ಕೊಟ್ರು. ಅಂತಂತ ದೊಡ್ಡ ದೊಡ್ಡ ರೈಟರ್ಸು, ಹೈದರಾಬಾದ್, ಚೆನ್ನೈ ಎಲ್ಲಾ ರೈಟರ್ಸ್ಗಳು ಹೇಳಿದಂತ 18 ಕಥೆಗಳು ಅಷ್ಟು ವರ್ಷಗಳ ಕಾಲ 1.5 ವರ್ಷ ಓಕೆ ಆಗ್ಲಿಲ್ದೇ ಇರುವಂತದ್ದು
ಇವರು ಒಂದೇ ರೀಡಿಂಗ್ಗೆ ಗತವೈಭವ ಕತೆ ಫೈನಲ್ ಆಯ್ತು, ಲಾಕ್ ಆಯ್ತು. ಸೊ ಅಲ್ಲಿಗೆ ಇದೇ ಮಾಡೋದು ಅಂತ ನಿರ್ಧಾರ ಆಗಿ ಕೆಲಸ ಪ್ರಾರಂಭ ಆಯಿತು. ಅದು ಐ ಥಿಂಕ್ 2021 ವರ್ಷಾಂತ್ಯಕ್ಕೆ ಆಗಿದ್ದಂಥದ್ದು. ಅದಾದ ನಂತರ 2022 ಫೆಬ್ರವರಿ 28 ನಿಮ್ಗಳ ಮುಂದೆ ನಾವು ಹೀರೋ ಲಾಂಚ್ ವಿಡಿಯೋನ ಬಿಡುಗಡೆ ಮಾಡಿದ್ವಿ. ಮತ್ತೆ ಅದೇ ವರ್ಷ ಶೂಟಿಂಗ್ ಪ್ರಾರಂಭ ಆಯಿತು. ಮೋರ್ ದೆನ್ 100 ಡೇಸ್ ಆಫ್ ಶೂಟ್, 100 ದಿನಗಳಿಗಿಂತ ಹೆಚ್ಚು ನಾವು ಶೂಟಿಂಗ್ ಮಾಡಿದ್ದೀವಿ. ಬೇರೆ ಬೇರೆ ಶೇಡ್ಸ್ ಮಂಗಳೂರಿನಲ್ಲಿ, ಕುಂದಾಪುರದಲ್ಲಿ ಮತ್ತು ಕಾರೈಕುಡಿಯಲ್ಲಿ. ಒಂದು ಬಹಳ ಮುಖ್ಯವಾದ ಒಂದು ಪೋರ್ಷನ್ ಆಫ್ ದ ಫಿಲ್ಮ್ ಶಾರ್ಟ್ ಇನ್ ಪೋರ್ಚುಗಲ್. ಅಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಅವರ ರೆಪ್ಲಿಕಾ ಶಿಪ್, 400-500 ವರ್ಷದಿಂದ ಅವರೇನು ಉಪಯೋಗಿಸಿದ್ರು ಅದರದ ಶಿಪ್ನ ರೆಪ್ಲಿಕಾ ಮಾಡಿ ಒಂದು ಶಿಪ್ ಇಟ್ಟಿದ್ದಾರೆ. ಅದು ಒಂದು ಒಂದು ಐಲ್ಯಾಂಡ್ ಅಲ್ಲಿ, ಸಣ್ಣದೊಂದು ದ್ವೀಪದಲ್ಲಿ ಇತ್ತು. ಸೊ ಅದನ್ನ ಹುಡುಕಿ ನಾವು ಟ್ರ್ಯಾಕ್ ಮಾಡಿ ಅಲ್ಲಿಗೆ ಹೋಗಿ ಅಲ್ಲಿ ಶೂಟ್ ಮಾಡ್ಕೊಂಡ್ ಬಂದ್ವಿ. ಅಲ್ಲಿ ಶೂಟ್ ಮಾಡೋದಕ್ಕೆ ಎಲ್ಲದೂ ಲಿಸ್ಬನ್ನಿಂದ, ಸಣ್ಣ ಪುಟ್ಟದು ಲಿಸ್ಬನ್ನಿಂದ ತರಿಸ್ಬೇಕಿತ್ತು. ಅದೊಂದು ಸಣ್ಣ ದ್ವೀಪ ಅಷ್ಟೇ. ಸೊ ಅದರದ್ದೇ ಆದಂಥ ಚಾಲೆಂಜಸ್ಗಳಿತ್ತು. ಅದಾದ ನಂತರ ತುಂಬಾ VFX ಇರುವಂತ ಪೋರ್ಷನ್ ಇದೆ. ಅವರು ಹೇಳಿದಾಗೆ 1 ಗಂಟೆಗಳ ಕಾಲ VFX ಬರುತ್ತೆ ಸಿನಿಮಾದಲ್ಲಿ. ಇದೆಲ್ಲ ಕಾರಣಗಳಿಂದ ಸಿನಿಮಾಗೆ ಅದೇ ಕೆಲಸ, ಅದರದೇ ಆದಂಥ ಸಮಯ ಅದು ಹಿಡಿತು. ಬಟ್ ಮೊದಲು ಏನೋ ಅನ್ಕೊಂಡು ಶುರು ಮಾಡಿರ್ತೀವಿ, ಆಮೇಲೆ ಮತ್ತೇನೋ ಆಗಿರುತ್ತೆ. ಇದು ಹಾಗೆ ಆಯ್ತು, ಆದ್ರೆ ಸ್ವಲ್ಪ ಬೇರೆ ತರ. ಮೊದಲು ನಾವು ಯಾವ ತರದ ಸಿನಿಮಾ ಮಾಡಬೇಕು, ಏನ್ ಮಾಡ್ಬೇಕು ಅನ್ಕೊಂಡಿದ್ವೋ, ಇವತ್ತು ಸಿನಿಮಾ ನೋಡಿದಾಗ ಇದೆಲ್ಲ ನಮ್ಮ ನಿರೀಕ್ಷೆಗೂ ಮೀರಿದಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಅನ್ನೋದು ನಮಗೆ ಆ ಖುಷಿ ಇದೆ. ಸಿನಿಮಾ ಮುಗಿಸಾದ ಮೇಲೆ ಆ ಖುಷಿ ಇದೆ ನಮಗೆ. ಅಂಡ್ ಈ ಸಿನಿಮಾನ ಈ ಮಟ್ಟಕ್ಕೆ ಮಾಡುವಂತ ಶಕ್ತಿ ನನ್ಗಂತೂ ನನಗೆ ಎಷ್ಟೋ ಸಲ ಅನ್ಸತ್ತೆ, ನನ್ನ ಸಿನಿಮಾನ ನಮಗ್ ಇಷ್ಟು ಚೆನ್ನಾಗಿರೋ ಸಿನಿಮಾ ಮಾಡೋ ಶಕ್ತಿ ನಮಗಿದೆಯಾ ಅಂತ. ಕೆಲವು ಸಿನಿಮಾಗಳು ಅಣ್ಣವ್ರು ಯಾವಾಗ್ಲೂ ಹೇಳ್ತಿದ್ರು, ಸಿನಿಮಾಗೆ ಏನ್ ಬೇಕೋ ಅದೇ ತಗೊಳತ್ತಪ್ಪ ಅಂತ. ಹಂಗೆ ಈ ಸಿನಿಮಾಗೆ ಏನ್ ಬೇಕೋ ತಾನಾಗ್ತಾನೆ ಇದು ತಗೊಂತಾ ಹೋಯ್ತು. ಇಷ್ಟು ಜರ್ನಿಯಲ್ಲಿ ನಾನು ಒಂದು ಮಾತು ಇವತ್ತು ಹೇಳ್ತೀನಿ. ಈ ಮಾತನ್ನ ಸಿನಿಮಾ ರಿಲೀಸ್ ಆದ್ಮೇಲೆ ಮಾಧ್ಯಮದಲ್ಲಿ ಕೆಲವರು ನೀವು ಅದನ್ನ ಗುರುತಿಸಿ ನನಗೆ ಹೇಳ್ತೀರಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಒಂದು, ನಿರ್ದೇಶಕರ 10 ಸಿನಿಮಾಗಳು ರಿಲೀಸ್ ಆಗಿದೆ ಸಿಂಪಲ್ ಸುನಿ ಸರ್ದು. ಅವರ 10 ಸಿನಿಮಾಗಳಿಗಿಂತ ಇದು ಬೆಸ್ಟ್ ಸಿನಿಮಾ ಅಂತ ಹೇಳಿ ಒಂದು ಹೇಳ್ತೀರಾ ನೀವು ಸಿನಿಮಾ ರಿಲೀಸ್ ಆದ್ಮೇಲೆ, ಮೊದಲನೇದು. ಎರಡನೇದು, ಆಶಿಕಾ ಅವ್ರದ್ದು 19 ಸಿನಿಮಾ ರಿಲೀಸ್ ಆಗಿದೆ, ಇದು 20ನೇ ಸಿನಿಮಾ. ಅವರ ಬೆಸ್ಟ್ ಎಲ್ಲಾ ಸಿನಿಮಾಗಳಲ್ಲೂ ಆಶಿಕಾ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ, ತುಂಬಾ ಮುದ್ದಾದ ಹುಡುಗಿ, ಬಹಳ ಸೊಗಸಾಗಿ ಕಾಣ್ತಿದ್ದಾರೆ ಸ್ಕ್ರೀನ್ ಮೇಲೆ ಅಂತ ಹೇಳ್ತಿದ್ರು. ಬಟ್ ಈ ಸಿನಿಮಾದಲ್ಲಿ ಅವರು ಸೊಗಸಾಗಿ ಕಾಣೋದ್ರ ಜೊತೆಗೆ ಬಹಳ ಉತ್ತಮವಾದಂತ ಅಭಿನಯ ಅವರು ಮಾಡಿದ್ದಾರೆ. ಅವರ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು, ಅವ್ರ 20ನೇ ಸಿನಿಮಾದಲ್ಲಿ ಅನ್ನೋದನ್ನ ನಿಖರವಾಗಿ ಹೇಳಬಲ್ಲೆ. ಇದರ ಜೊತೆಗೆ ನಮ್ಮ ಜೂಡಾ ಸ್ಯಾಂಡಿ ಸರ್ ಅವರು 27 ಚಿತ್ರಗಳಲ್ಲಿ ಸಂಗೀತ ನಿರ್ದೇಶನ ಮಾಡಿರುವಂತಹವರು. ಅವರ ಬೆಸ್ಟ್ ವರ್ಕ್ ಈ ಸಿನಿಮಾದಲ್ಲಿದೆ. ಅದರ ಜೊತೆಗೆ ವಿಲಿಯಂ ಡೇವಿಡ್ ಸರ್ 6 ಸಿನಿಮಾಗಳು ಅವ್ರದ್ದು ಬಿಡುಗಡೆ ಆಗಿರುವಂಥದ್ದು. ಅವರ ಬೆಸ್ಟ್ ವರ್ಕ್ ಕೂಡ ಗತವೈಭವನೇ. ನಾನು ಹೇಳಿರುವಂತ ಮಾತನ್ನ ನೀವು ದಯವಿಟ್ಟು ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಸಿನಿಮಾ ರಿಲೀಸ್ ಆದ್ಮೇಲೆ ಮತ್ತೆ ಈ ವಿಚಾರವಾಗಿ ನಾವು ಚರ್ಚೆ ಮಾಡೋಣ. ಒಂದು, ನಾನು ಇವ್ರಿಗೆಲ್ಲರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಹೇಳ್ತಾ ಹೋದ್ರೆ ತುಂಬಾ ಹೆಸರುಗಳಿದಾವೆ. ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ದೇವಣ್ಣ ಆಗಿರ್ಬೋದು, ನಮ್ಮ ಹೇರ್ ಸ್ಟೈಲಿಸ್ಟು, ನಮ್ಮ ಮೇಕಪ್ ಅವರು, ನಮ್ಮ ಕಾಸ್ಟ್ಯೂಮ್ ದಯಣ್ಣ, ವರ್ಷಿಣಿ ಅವರು, ನಮ್ಮ ನಿರ್ಮಲ್ VFX. ಆಕ್ಚುಲಿ ನಿರ್ಮಲ್ ಬಗ್ಗೆ ವಿಶೇಷವಾಗಿ ಹೇಳಬೇಕು, ಅವರು ದೊಡ್ಡ ದೊಡ್ಡ ಹಾಲಿವುಡ್ ಸಿನಿಮಾಗಳನ್ನ ಮಾಡ್ತಿದ್ದಂಥವ್ರು. ಒಮ್ಮೆ ಅವ್ರನ್ನ ಭೇಟಿಯಾಗಿ, ನೀವೇನಕ್ಕೆ ನಮ್ಮ ಕನ್ನಡದಲ್ಲಿ ನೀವು ಸಿನಿಮಾಗಳು ಮಾಡಬಾರ್ದು, ಎಲ್ಲೆಲ್ಲೋ ಮಾಡ್ತಾ ಇದ್ದೀರಾ, ನಮ್ಮೂರಲ್ಲಿ ನಾವೇನೋ ಒಂದು ಸಾಧಿಸಿ ಇಲ್ಲಿ ಹೆಸರು ಮಾಡ್ಬೇಕಲ್ಲ ಅಂತ ಹೇಳಿ ಒಮ್ಮೆ ಚರ್ಚೆ ಮಾಡಿದ್ವಿ. ಅವ್ರಿಗೂ ಕೂಡ ಅದು ಆಸಕ್ತಿ ಇತ್ತು. ಇಲ್ಲ, ನಮಗೆ ಟೈಮು ಮತ್ತೆ ಬಜೆಟ್ ಕೊಡಬೇಕು, ಇವೆರಡು ವಿಚಾರದಲ್ಲಿ ನಮಗೆ ತೃಪ್ತಿ ಪಡಿಸಿದ್ರೆ ನಾವು ಒಳ್ಳೆ ಪ್ರಾಡಕ್ಟ್ ಮಾಡ್ತೀವಿ ಕನ್ನಡ ಇಂಡಸ್ಟ್ರಿಗೆ ಅಂತ ಹೇಳಿದ್ರು. ಅದಾದ್ಮೇಲೆ ಅವರು ಇಂಡಿಯನ್ ಸಿನಿಮಾಗಳನ್ನ, ರಾಧೇಶ್ಯಾಮು ಮತ್ತೆ ಹಲವಾರು ಚಿತ್ರಗಳನ್ನ ಮಾಡಿದ್ರು ಇಲ್ಲಿ. ಈಗ ಕನ್ನಡದಲ್ಲೂ ಕೂಡ ವಿಕ್ರಾಂತ್ ರೋಣ ಮಾಡಿದ್ರು. ಗತವೈಭವನ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ವಿಲ್ಲಿ ಭಾಯ್, ನಮ್ಮ ಛಾಯಾಗ್ರಾಹಕರು ವಿಲಿಯಂ ಜಾನ್ ಡೇವಿಡ್ ಸರ್, ಅವ್ರ ಜೊತೆ ವರ್ಕ್ ಮಾಡುವಂತಹ ಒಂದು ಅವಕಾಶ ಸಿಕ್ಕಿದೆ. ನಾನು ನಿಜವಾಗ್ಲೂ ಹೇಳಬೇಕು, ಅವರು ಜಸ್ಟ್ ಛಾಯಾಗ್ರಹಣ ಅಲ್ಲದೆ
ಓವರ್ ಆಲ್ ಸಿನಿಮಾ ನನ್ನದು, ಇಷ್ಟು ಮಾತ್ರ ನನ್ನ ಕೆಲಸ ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ. ಇಡೀ ಸಿನಿಮಾ ನಂದು ಅನ್ನುವಂಥ ಒಂದು ಭಾವನೆಯಲ್ಲಿ ಅವರೆಲ್ಲವನ್ನು ತ್ಯಾಗ ಮಾಡಿದ್ದಾರೆ, ಎಲ್ಲವನ್ನು ಅವ್ರು ಅರ್ಪಿಸಿದ್ದಾರೆ ಸಿನಿಮಾಗೆ ಅಂತ ಹೇಳ್ಬೋದು. ಅಂಡ್ ಸುನಿ ಸರ್ ಬಹಳ ಪೀಕ್ನಲ್ಲಿ ಇರುವಂತಹ, ಉತ್ತುಂಗದಲ್ಲಿರುವಂತಹ ನಿರ್ದೇಶಕರು. ಅವರ 4-5 ವರ್ಷಗಳ ಕಾಲ ಅವರು ನನಗೆ ಸಮಯ ಕೊಟ್ಟಿದ್ದಾರೆ. ಕಥೆಗೆ 2 ವರ್ಷ ಸಮಯ ಕೊಟ್ಟರು. ಈಗ ಶೂಟಿಂಗ್ಗೆ ಮತ್ತು ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳಿಗೆ 3 ವರ್ಷ ಸಮಯ ಕೊಟ್ಟರು. ಸೊ ಅವರ ಉತ್ತುಂಗದಲ್ಲಿರುವಂಥ ಸಂದರ್ಭದಲ್ಲೂ ಕೂಡ ಅವ್ರು ಎಷ್ಟು ಸಮಯ ಒಂದು ಚಿತ್ರ ಕೊಟ್ಟು ಅವ್ರು ಮಾಡಿರುವಂಥದ್ದು. ಅಂಡ್ ಸಣ್ಣ ಪುಟ್ಟದ್ದು ಕೂಡ ಅವರು ನಮಗೆ ಹೇಳಿಕೊಟ್ಟು, ನಾನು ಸುಮಾರು ವಿಚಾರಗಳು ಹೊಸಬಾಗಿರೋದ್ರಿಂದ ನನಗೆ ಗೊತ್ತಿರೋದಿಲ್ಲ. ಅಂಡ್ ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋದು ಅಲ್ಲ, ನಾವು ಸಣ್ಣ ಊರಿಂದ ಬಂದಿರುವಂಥವ್ರು. ಎಷ್ಟೋ ವಿಚಾರಗಳು ಅವರಿಂದ ನಾನು ಕಲಿತಾ ಇದ್ದೀನಿ. ನನ್ನ ನಿರ್ದೇಶಕರಷ್ಟೇ ಆಗಿರಲ್ಲ, ನಾನು ಯಾವಾಗಲೂ ಹೇಳ್ತೀನಿ ಅವ್ರ ಬಗ್ಗೆ, ನನ್ನ ನಿರ್ದೇಶಕ ಗುರುಗಳು ಅಂತ ಹೇಳ್ತೀನಿ. ಸೊ ಅವ್ರು ನನ್ನ ಗುರು ಸ್ಥಾನದಲ್ಲಿ ಅವರಿದ್ದಾರೆ. ಗತವೈಭವದಂತ ಒಂದು ಸಿನಿಮಾ ನನಗೆ, ನಾನು ಮುಂದೆ 10 ಸಿನಿಮಾಗಳು ಮಾಡ್ಬೋದು, ಆದರೆ ಗತವೈಭವದಂತ ಒಂದು ಸಿನಿಮಾ ನನಗೆ ಕೊಟ್ಟಿದ್ದಕ್ಕೆ ನಾನು ಕೊನೆಯವರೆಗೂ ನಿಮ್ಗೆ ಚಿರಋಣಿ ಆಗಿರ್ತೀನಿ ಸರ್. ತುಂಬಾ ಥ್ಯಾಂಕ್ಸ್. ಇದ್ರ ಜೊತೆ ನಮ್ಮಲ್ಲಿ ಕೆಲಸ ಮಾಡುವಂತ ಬಹಳಷ್ಟು ಜನ ಇದ್ದಾರೆ, ಎಲ್ಲರ ಹೆಸರು ತೊಗೊಳಕ್ಕಾಗೋದಿಲ್ಲ. ಆಶಿಕ್ ಅವ್ರು ಬರಕ್ಕಾಗಿಲ್ಲ, ಅವ್ರು ನಮ್ಮ ಎಡಿಟರ್. ವಿಕ್ರಾಂತ್ ರೋಣದಲ್ಲಿ ಕೂಡ ಅವ್ರು ಕೆಲಸ ಮಾಡಿದ್ದಾರೆ. DI ಕಲರಿಸ್ಟ್ ಕೂಡ ಅವರೇ ಆಗಿದ್ದಾರೆ. ಬಹಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಗತವೈಭವ ಎಲ್ಲದಕ್ಕಿಂತ ಮುಖ್ಯವಾಗಿ ನವೆಂಬರ್ 14ಕ್ಕೆ ಬಿಡುಗಡೆ ಆಗ್ತಾ ಇದೆ. ಅಲ್ಲಿವರೆಗೂ ಈಗ ಅಕ್ಟೋಬರ್ ತಿಂಗಳಲ್ಲಿ ನಾವು ಬಹಳಷ್ಟು ಹಾಡುಗಳನ್ನ, ಕಾಂಟೆಂಟ್ಗಳನ್ನ ರಿಲೀಸ್ ಮಾಡ್ತಾ ಹೋಗ್ತೀವಿ. ಬಂದಿದ ತಕ್ಷಣ ಹೇಳಿದ್ರು ಮಾಧ್ಯಮದವರು, ಇಲ್ಲ ನೀವು ತೆಲುಗು, ತಮಿಳು ಅಂತೆಲ್ಲ ಮಾತಾಡ್ತಾ ಇದ್ರು. ಖಂಡಿತವಾಗ್ಲೂ ತೆಲುಗುವಿಂದ ನಮಗೆ ಬಹಳಷ್ಟು ಕರೆಗಳು ಬಂದು, ನಮ್ಮ ಟೀಸರ್, ನಮ್ಮ ಕಾಂಟೆಂಟ್ಗಳು ಬಿಡ್ತಾ. ಸೊ ಅಲ್ಲಿ ದೊಡ್ಡ ಮಟ್ಟದ ಪ್ರೊಡಕ್ಷನ್ ಜೊತೆ ಟೈಅಪ್ ಡಿಸ್ಕಷನ್ಗಳು ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಸೊ ತೆಲುಗುಲು ಕೂಡ ಇದು ಒಂದು ಬಿಡುಗಡೆ ಮಾಡಬೇಕು ಇದನ್ನು ದೊಡ್ಡ ಮಟ್ಟದಲ್ಲಿ ಅಲ್ಲೂ ಕೂಡ ಅನ್ನೋವಂಥದ್ದು ಅಲ್ಲಿನ ಅಭಿಪ್ರಾಯಗಳಾಗಿದ್ದಾವೆ. ಸೊ ಅಲ್ಲೂ ಕೂಡ ಇದು ಬರುತ್ತೆ. ನನ್ನ ಒಂದು ಮಾಧ್ಯಮಗಳಲ್ಲಿ ಒಂದು ನಿವೇದನೆ ಏನು ಅಂತಂದ್ರೆ, ಇನ್ನು 50 ದಿನಗಳ ಕಾಲ, ಸಿನಿಮಾ ರಿಲೀಸ್ಗೆ ಇರುವಂತಹ 50 ದಿನಗಳ ಕಾಲ ನಾವೇನು ಕಾಂಟೆಂಟ್ಗಳನ್ನ ಬಿಡುಗಡೆ ಮಾಡ್ತೀವೋ ಅದರಲ್ಲಿ ಏನಾದರೂ ಕಿಂಚಿತ್ತಾದ್ರೂ ನಿಷ್ಠೆಯಿಂದ ನಾವು ಕೆಲಸ ಮಾಡಿದೀವಿ ಅಂತ ಅನ್ಸಿದ್ರೆ, ಅದ್ರಲ್ಲಿ ಏನಾದ್ರೂ ಪ್ರಾಮಾಣಿಕತೆ ಅನ್ನೋದಿದೆ ಅನ್ನೋದಾದ್ರೆ, ಏನೋ ವಿಶಿಷ್ಟವಾಗಿ ಇವರು ಪ್ರಯತ್ನ ಪಟ್ಟಿದಾರಪ್ಪ, ವರ್ಷದಲ್ಲಿ 200 ಸಿನಿಮಾ ಬಿಡುಗಡೆ ಆಗತ್ತೆ, ಅದರಲ್ಲಿ ಇದು ಒಂದಲ್ಲ, ಇದರಲ್ಲಿ ಏನೋ ವಿಶೇಷತೆ ಇದೆ ಅಂತ ನಿಮ್ಗೆಲ್ಲಾದ್ರೂ ಅನ್ಸಿದ್ರೆ ದಯವಿಟ್ಟು ಒಂದಿಷ್ಟು ವಿಶೇಷವಾಗಿ ನೀವು ಕೂಡ ಬೆಂಬಲ ಕೊಡಿ, ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊಂತೀನಿ. ಎಲ್ರಿಗೂ ಧನ್ಯವಾದಗಳು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.